அந்த வேலை தான் போனோம் நம்ம. ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶು. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಾಸರಗೋಡಿನಲ್ಲಿರುವಂಥ ಕಾಂಡ್ಲಾ ವನದಲ್ಲಿದ್ದೀನಿ. ಈ ಕಾಂಡ್ಲಾ ವನದಲ್ಲಿರುವಂತಹ ಈ ಗಿಡಗಳೇನಿದೆ, ಮ್ಯಾಂಗ್ರೋವ್ಸ್ ಅಂತ ಕರಿತೀವಿ ನಾವು. ಈ ಮ್ಯಾಂಗ್ರೋವ್ಸ್ ಗಿಡಗಳ ವೈಶಿಷ್ಟ್ಯ ಏನಂತಂದರೆ, ಇವುಗಳು ಈ ಸಮುದ್ರ ತೀರದ ಪ್ರದೇಶದಲ್ಲಿ ಮತ್ತು ನದಿ ಮುಖಜ ಭೂಮಿಗಳಲ್ಲಿ ಭೂಮಿ ಸವೆಯುವುದನ್ನು, ಅಂದರೆ ಮಣ್ಣು ತೊಳೆದು ಹೋಗೋದನ್ನು ತಡೀತವೆ. ನದಿ ಮುಖಜ ಭೂಮಿ ಮತ್ತು ಸಮುದ್ರದ ಅಂಚಿನಲ್ಲಿ ಈ ಮಣ್ಣನ್ನು ಕೊರೆಯುವುದನ್ನು ತಡೆಯುವಂತಹ ಕೆಲಸ ಮಾಡುವಂತಹ ಈ ಮ್ಯಾಂಗ್ರೋವ್ಸ್ ಅಥವಾ ಕಾಂಡ್ಲಾ ಗಿಡಗಳಿಂದ ಜಲಚರಿಗಳಿಗೆ ಬಹಳ ಅನುಕೂಲ ಇದೆ. ಅಂದರೆ ಈ ಮ್ಯಾಂಗ್ರೋವ್ಸ್ಗಳು, ಅಂದರೆ ಕಾಂಡ್ಲಾ ಗಿಡಗಳು ಏನು ಕಾಯಿಗಳನ್ನು ಬಿಡ್ತಾವಲ್ಲ, ಆ ಕಾಯಿಗಳನ್ನು ತಿಂದು ಈ ಏಡಿಗಳು, ಆನಂತರ ಸಿಗಡಿ ಮೀನುಗಳು ಹಾಗೂ ಬೇರೆ ಬೇರೆ ಥರದ ಮೀನುಗಳು ಇವುಗಳನ್ನು ಆಹಾರವಾಗಿ ಪಡೆದು ಅವು ಜೀವಿಸಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈ ಮ್ಯಾಂಗ್ರೋವ್ಸ್ ಮತ್ತು ಕಾಂಡ್ಲಾ ಗಿಡಗಳ ಉಪಯೋಗ ಒಂದು ಮಣ್ಣನ್ನು ಕೊರೆದು ಹೋಗದಂತೆ ತಡೆಯುವುದು, ಜೊತೆಗೆ ನೀರಿನಲ್ಲಿ ವಾಸಿಸ್ತಾ ಇರುವಂತಹ ಜಲಚರಗಳೇನಿದ್ದಾವೆ, ಅದರಲ್ಲೂ ವಿಶೇಷವಾಗಿ ಏಡಿ ಸಿಗಡಿ ಜಾತಿಯ ಜಲಚರಗಳಿಗೆ ಇದರ ಕಾಯಿಗಳು ಆಹಾರವಾಗಿ ಹೆಲ್ಪ್ ಮಾಡ್ತವೆ. ಕರ್ನಾಟಕ ಅರಣ್ಯ ಇಲಾಖೆ ಸಂರಕ್ಷಿಸ್ತಾ ಇರುವಂಥ ಈ ಕಾಂಡ್ಲಾ ವನ ಒಂದು ಮಕ್ಕಳಿಗೆ ನೋಡಲಿಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಪ್ರವಾಸಕ್ಕೆ ಬರುವವರು ಸ್ವಲ್ಪ ಆಸಕ್ತರಾಗಿದ್ದರೆ ಇಲ್ಲಿಯ ಈ ಗಿಡ ಮತ್ತು ಇವುಗಳ ಉಪಯೋಗಗಳ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡ್ಬೋದು.